ಸಾವಿತ್ರಿ ಬನ್ನಿ. ನೆಕ್ಸ್ಟ್ ಬನಶಂಕರಿ ಮೂರನೇ ಸ್ಟೇಜ್, ಥರ್ಡ್ ಸ್ಟೇಜ್. ಸುಬ್ಬಲಕ್ಷ್ಮಿ, ಜ್ಯೋತಿ ಟಿವಿ, ಯುವರಾಣಿ ಎಸ್, ಸರಿತಾ ಟಿಯ, ಭಾಗ್ಯಲಕ್ಷ್ಮಿ, ಕವಿತಾ, ಸಂತಾನ ಲಕ್ಷ್ಮಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನಶಂಕರಿ ಮೂರನೇ ಹಂತ. ಜ್ಯೋತಿ, ಯುವರಾಣಿ, ಸರಿತಾ, ವಿಜಯಲಕ್ಷ್ಮಿ, ಮುಂದಿನ ಬ್ರಾಂಚ್ ಬನ್ನರ್ಘಟ್ಟ ಬ್ರಾಂಚ್ ಶೆಟ್ರೇಗೌಡರು. ವಿಜಯಲಕ್ಷ್ಮಿ, ಪುಷ್ಪಾ GS, ಕವಿತಾ, ಜಮುನಾ S, ನಳಿನಿ, ಕವಿತಾ, ಅಶ್ವಿನಿ, ರಮ್ಯಾ, ಜಮುನಾ, ರಮ್ಯಾ, ಕುಮಾರಿ, ಬನ್ನರ್ಘಟ್ಟ ಬ್ರಾಂಚ್ ಪುಷ್ಪಾ, ಜಮುನಾ, ಪುಷ್ಪಾ, ಪುಷ್ಪಾ, ಜಮುನಾ. ಈಗ ಈ ಒಂದು ಕಾರ್ಯಕ್ರಮದ ದಯವಿಟ್ಟು ಒಂದು 2 ನಿಮಿಷ ಮೇಡಮ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಜೆ ಇದ್ರೂ ಸಹ ನಮ್ಮ ಅಧಿಕಾರಿ ಸ್ನೇಹಿತರು ಬಂದು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. CM ದೇವರಾಜ್ ಸರ್ ಅವರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಗೌರವ ಸಮರ್ಪಣೆ, ಮಾನ್ಯ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ತುಂಬಾ ಧನ್ಯವಾದಗಳು ಸರ್. ಅವರು ಮಾತಾಡಿದ್ರು ಪರಿಹಾರ ಮನೆಯಲ್ಲಿ ಇರ್ತಾ ಇದ್ವಿ ಅಂತ. ಅಂದ್ರೆ ರಜಾ ದಿನಗಳಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಒಳ್ಳೆ ಮಾತಾಡ್ಕೊಂಡು ಹೇಳಿದ್ರು ಅಂತ ಬಿಡಿಲ್ಲ ಸಂಬಂಧದಲ್ಲಿ ಬಂದಿದ್ದಾರೆ. ಅದೇ ರೀತಿ ಸ್ಮಿತಾ ರಂಗನಾಥ್ ಮೇಡಮ್ ಅವರು ಟಿವಿನಲ್ಲಿ ಬಹಳ ಬ್ಯುಸಿಯಾಗಿರ್ತಾರೆ ಯಾವಾಗ್ಲೂ. ಆದ್ರೂ ಸಹ ನಮ್ಮ ಆಹ್ವಾನವನ್ನು ಮಾನ್ಯ ಸ್ಮಿತಾ ರಂಗನಾಥ್ ಮೇಡಮ್ ಅವರು ಸ್ಮಿತಾ ರಂಗನಾಥ್ ಅವರು ಒಬ್ಬ ಮಹಿಳೆಯಾಗಿ ಮಹಿಳಾ ಉದ್ದಿಮೆದಾರರಿಗೆ ನೀಡ್ತಾ ಇರ್ತಕ್ಕಂಥ ಪ್ರೋತ್ಸಾಹವನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಸ್ಮಿತಾ ರಂಗನಾಥ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಗೌರವ ಸಮರ್ಪಣೆ ಮಾಡಿದ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಮಿತ್ರರಿಗೂ ಸಹ ಧನ್ಯವಾದಗಳು. ಈ ಸಭೆಗೆ ಮೆರವಂತಹ ಶ್ರೀ CM ದೇವರಾಜ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಇವರಿಗೆ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಶ್ರೀಮತಿ ಸ್ಮಿತಾ ರಂಗನಾಥ್ ಅವರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಪಾತ್ರರಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ MR ವೆಂಕಟೇಶ್ ಅವರು ಹಾಜರಿದ್ದಾರೆ. ಅವರು ಸಹ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಫಲಾನುಭವಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು ಇರ್ತಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಫಲಾನುಭವಿಗಳು ಯಾರಿದ್ದಾರೋ ಬನ್ನಿ ಒಂದು